ನಮಸ್ತೆ, ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿಲಿ ನಾನು ಸ್ವೀಟ್ ಉದ್ದಿನ ಕಾಳು ಮಾಡ್ತಾಯಿದ್ದೀನಿ. ಬನ್ನಿ ಮಾಡೋ ವಿಧಾನ ನೋಡ್ಕೊಂಡು ಬರೋಣ. ಸ್ವೀಟ್ ಉದ್ದಿನ ಕಾಳು ಮಾಡೋದಕ್ಕೆ ನಾನು ತೋರಿಸ್ತಿರೋ ಬೌಲಲ್ಲಿ 1/4 ಬೌಲಷ್ಟು ಕಪ್ಪು ಉದ್ದಿನ ಕಾಳು ತೊಗೊಂಡಿದ್ದೀನಿ. ಒಂದು ಅರ್ಧ ಬೌಲಷ್ಟು ಕೊಬ್ಬರಿ, ಅರ್ಧ ಬೌಲಷ್ಟು ಬೆಲ್ಲ, ಹಾಗೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಸಣ್ಣದಾಗಿ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವೀಟ್ ಉದ್ದಿನ ಕಾಳು ಮಾಡೋದಕ್ಕೆ ನಾನು ಸ್ಟವ್ ಹಚ್ಚಿಲ್ಲ ಇನ್ನೂ. ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ 1/4 ಬೌಲಷ್ಟು ಕಪ್ಪು ಉದ್ದಿನ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಆ ಕಪ್ಪು ಉದ್ದಿನ ಕಾಳೆಲ್ಲ ಸ್ವಲ್ಪ ವೈಟ್ ಕಲರ್ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು 1 ನಿಮಿಷಗಳ ಕಾಲ. ಇವಾಗ ಈ ಉದ್ದಿನ ಕಾಳನ್ನ ಸಣ್ಣ ಉರಿಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಸ್ಟವ್ ಆಫ್ ಮಾಡಿ ಈ ಉದ್ದಿನ ಕಾಳನ್ನ ನಾವು 1-2 ಸಲ ಚೆನ್ನಾಗಿ ತೊಳ್ಕೊಳ್ಳೋಣ. ನಾನು ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಕಮ್ಮಿ ಪ್ರಮಾಣದಲ್ಲಿ ಉದ್ದಿನ ಕಾಳನ್ನ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಉದ್ದಿನ ಕಾಳನ್ನ 2 ಸಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಉದ್ದಿನ ಕಾಳು ಮುಳುಗೋ ಅಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು, ಈ ಉದ್ದಿನ ಕಾಳು ಬೇಯೋಷ್ಟು ನೀರನ್ನು ಮಾತ್ರ ಹಾಕೋಬೇಕು, ತುಂಬ ಹಾಕೋಬಾರ್ದು. ಹಾಕಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಹಾಗೆ ವಿಜಿಲ್ನ ಹಾಕಿ ಒಂದು 15 ವಿಜಿಲ್ ಕೂಗಿಸ್ಕೊಳ್ತೀನಿ. ಯಾಕಂದರೆ ಈ ಉದ್ದಿನ ಕಾಳು ತುಂಬ ಗಟ್ಟಿ ಇರೋದ್ರಿಂದ ಹಾಗೆ ಹುರಿದಿರೋದ್ರಿಂದ ನಾವು ಒಂದು 15 ವಿಜಿಲ್ ಆದರೂ ಕೂಗಿಸ್ಕೊಂಡ್ರೆ ಈ ಉದ್ದಿನ ಕಾಳು ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಉದ್ದಿನ ಕಾಳು ಬೆಂದಿದೆ ಅಂತ ಹೇಳಿ. ಅಳತೆ ಪ್ರಕಾರದಲ್ಲಿ ಹೇಳಬೇಕು ಅಂತಂದರೆ 3/4 ಬೌಲ್ಗೆ ನಾವು 2.5 ಕಪ್ಪು ನೀರಷ್ಟು ಹಾಕ್ಕೊಂಡ್ರೆ ನಾವು ಉದ್ದಿನ ಕಾಳು ಚೆನ್ನಾಗಿ ಬೇಯುತ್ತೆ. ಆದರೂ ಸ್ವಲ್ಪ ನೀರಿರುತ್ತೆ, ಅದನ್ನು ಬಸ್ಕೊಳ್ಳೋಣ ನಾವು. ಇವಾಗ ನೋಡಿ, ಇದರಲ್ಲಿ ಸ್ವಲ್ಪ ನೀರು ಉಳಿದಿದೆಯಲ್ಲ, ಅದನ್ನೆಲ್ಲ ಬಸ್ತಿಟ್ಕೊಳ್ಳೋಣ. ಅಂದರೆ ಒಂದು ಪ್ಲೇಟನ್ನು ಮುಚ್ಚಿ ಆ ನೀರನ್ನೆಲ್ಲ ಚೆನ್ನಾಗಿ ಬಸ್ತಿಟ್ಕೊಳ್ತೀನಿ. ನೋಡಿ, ಇವಾಗ ಈ ಪ್ಲೇಟನ್ನು ಮುಚ್ಚಿ ಅದರಲ್ಲಿರೋ ನೀರನ್ನೆಲ್ಲ ಬಸ್ತಿ ನಾನು ಬರೀ ಕಾಳನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಈ ಕಾಳನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಈ ಸ್ವೀಟ್ ಉದ್ದಿನ ಕಾಳನ್ನು ಮೇಯ್ನು ಹೆಣ್ಮಕ್ಳು ಮೆಚೂರ್ಡ್ ಆದಾಗ ಹಾಗೆ ಮಹಿಳೆಯರು ಡೆಲಿವರಿ ಆದಾಗ ಅವ್ರಿಗೆ ಸೊಂಟ ಎಲ್ಲ ಗಟ್ಟಿ ಬರಲಿ ಅಂತ ಹೇಳಿ ಈ ಸ್ವೀಟ್ ಉದ್ದಿನ ಕಾಳನ್ನು ಮಾಡಿಕೊಡ್ತಾರೆ. ಇದರಲ್ಲಿ ಖಾರನೂ ಸಹ ಮಾಡ್ಬೋದು. ಅಂದರೆ ನಾನು ಖಾರನ ಒಂದ್ಸಲ ಟ್ರೈ ಮಾಡಿಲ್ಲ. ನಮಗೆ ನಮ್ಮಮ್ಮ ಈ ಸ್ವೀಟ್ ಉದ್ದಿನ ಕಾಳನ್ನು ಮಾಡಿಕೊಡ್ತಿದ್ರು ನಮಗೆ ಆವಾಗ. ಸೊ ಅದು ನಂಗೆ ತುಂಬ ಇಷ್ಟ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಈ ಉದ್ದಿನ ಕಾಳನ್ನು ಮಾಡ್ತಾಯಿದ್ದೀನಿ. ಈ ಸ್ವೀಟ್ ಉದ್ದಿನ ಕಾಳು ಎಲ್ಲ ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಯಾವ ಬೆಲ್ಲ ಇದೆ, ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ಆರ್ಗ್ಯಾನಿಕ್ ಬೆಲ್ಲನೂ ಹಾಕ್ಕೋಬೋದು, ಅಥವಾ ಮಾಮೂಲಿ ಬೆಲ್ಲ ಇದ್ದರೆ ಅದು, ಅಥವಾ ತಾಟಿ ಬೆಲ್ಲ ಯಾವ್ದು ಸಿಕ್ಕುತ್ತೆ ಆ ಬೆಲ್ಲನ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಒಂದು 6 ಸ್ಪೂನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಕಮ್ಮಿನೇ ಇರಲಿ ಅಂತ ಹೇಳಿ. ಹಾಗೇ ಕೊಬ್ಬರಿ, ತುರಿದಿಟ್ಕೊಂಡಿರೋ ಅಂಥ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 4-5 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ, ಸಾಕು ಎಷ್ಟು ಹಾಕ್ಕೊಂಡ್ರೆ. ಈಗ ಕೊಬ್ಬರಿ ಎಲ್ಲ ಹಾಕಿದ್ಮೇಲೆ ನಾವು ಉದ್ದಿನ ಕಾಳು, ಬೆಲ್ಲ ಮತ್ತು ಕೊಬ್ಬರಿ ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಈ ಬೆಲ್ಲನ ಚೆನ್ನಾಗಿ, ಅಂದರೆ ಸಣ್ಣಕ್ಕೆ ನಾವು ಇದನ್ನು ತುರಿದಾದ್ರೂ ಇಟ್ಕೋಬೋದು ಅಥವಾ ಕುಟ್ಟಿ ಆದರೂ ಇಟ್ಕೊಂಡು ಈ ಉದ್ದಿನ ಕಾಳಿಗೆ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ತುಂಬ ದಪ್ಪ ದಪ್ಪ ಸಿಕ್ಬಿಟ್ರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಇವಾಗ ನಾನು ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಗೋಡಂಬಿ ಮತ್ತು ಬಾದಾಮಿ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿದ್ಮೇಲೆ ಅಷ್ಟೇ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಒಂದು ಸರ್ವಿಂಗ್ ಬೌಲ್ಗೆ ಹಾಕಿದ್ರೆ ಸ್ವೀಟ್ ಉದ್ದಿನ ಕಾಳು ರೆಡಿ ಆಗುತ್ತೆ. ಇದಕ್ಕೆ ಬೇಕಾದ್ರೆ ದ್ರಾಕ್ಷಿ ಅಥವಾ ಬೇರೆ ಯಾವುದೇ ಡ್ರೈ ಫ್ರೂಟ್ಸನ್ನು ಸಹ ಸೇರಿಸ್ಕೋಬೋದು. ಆವಾಗ ಅಂದರೆ ಹೆಣ್ಮಕ್ಳಿಗೆ ಮೆಚೂರ್ಡ್ ಆದಾಗ ಎಲ್ಲ ಈ ಡ್ರೈ ಫ್ರೂಟ್ಸ್ನೆಲ್ಲ ಕೊಡ್ತಾರಲ್ಲ, ಸೊ ಈ ಸ್ವೀಟ್ ಉದ್ದಿನ ಕಾಳು ಜೊತೆಗೇ ಇದನ್ನೆಲ್ಲ ಹಾಕ್ಕೊಟ್ರೆ ಅವರು ಸ್ವಲ್ಪ ಸ್ಟ್ರೆಂತ್ ಆಗಿರ್ತಾರೆ, ಹಾಗೆ ಸೊಂಟನೇ ಎಲ್ಲ ಗಟ್ಟಿ ಬರುತ್ತೆ. ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಾನು ತುಂಬ ಕಮ್ಮಿ ಸ್ವೀಟ್ ರೆಸಿಪಿನ ಶೇರ್ ಮಾಡಿರೋದು ನಿಮ್ಮ ಜೊತೆ, ಅದರಲ್ಲಿ ಇದು ಸಹ ಒಂದು ಅಂದ್ಕೊಳ್ತೀನಿ. ತುಂಬ ಇಂಪಾರ್ಟೆಂಟು, ಹಾಗೆ ತುಂಬ ಯೂಸ್ಫುಲ್ ಆದಂಥ ಸ್ವೀಟ್ ರೆಸಿಪಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ಬ್ಲಾಗಲ್ಲಿ. ಬಾಯ್.